ನಮಸ್ಕಾರ ಸ್ನೇಹಿತರೆ ಕೆಪಿಎಸ್ಸಿಯ ಗ್ರೂಪ್ ಪಿ ಎಕ್ಸಾಮ್ ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನು ಸರಣಿ ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಮಾಡ್ತಾ ಇದೀವಿ. ಇವತ್ತು ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಬಗ್ಗೆ ಮತ್ತೆ ಅದರ ಸ್ಕೀಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೇನೆ. ಇದು 11ನೇ ವಿಡಿಯೋ. ಇದು ಸಿಲೆಬಸ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಈ ತರ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಕೊಟ್ಟಿಲ್ಲ. ಬಟ್ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಿದೆ, ಸ್ಕೀಮ್ಸ್ ಅಂತಿದೆಯಲ್ಲ ಅದರಡಲ್ಲಿ ಬರುತ್ತಿದ್ದು. ಸೊ ವೆರಿ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಕ್ವಶನ್ಸ್ ಬರುತ್ತೆ. ನಾನು ನಿಮ್ಗೆ ಆಲ್ರೆಡಿ ಮಾಡಿದ್ದೀನಿ. ಓಕೆ, ನೋಡಿ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ವಾ ನಮ್ದು ಕೆಪಿಎಸ್ಸಿ ಗ್ರೂಪ್ ಬಿ ಗೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ. ಯಾವುದು ಸ್ಪೆಸಿಫಿಕ್ ಪೇಪರ್ ಬ್ಯಾಕ್ವರ್ಡ್ ಕ್ಲಾಸಸ್ ಒಂದು ಡಿಪಾರ್ಟ್ಮೆಂಟ್ ಗೆ. ಸೊ ಇಲ್ಲಿ ಹೋದ್ರೆ ನೀವು ನಾವು ಮಾಡಿರ್ತಕ್ಕಂಥದ್ದು ಎಲ್ಲ ವಿಡಿಯೋಸ್ ಗಳು ಸಿಗುತ್ತೆ. ಎಲ್ಲ ಸಿಲೆಬಸ್ PDF ತಗೋಬಹುದು, ಎಲ್ಲ ಸಿಲೆಬಸ್ ಕವರ್ ಮಾಡಿ. ಇವಾಗ ಏನ್ ಮಾಡ್ತಾ ಇದ್ದೀನಿ ವಿಡಿಯೋ, ಅದರ ಸಿಲೆಬಸ್ ನಮ್ಗೆ ನಮ್ಮ PDF ಅಲ್ಲಿ ಸಿಗುತ್ತೆ. ಏನು ಅವರು PDF ಸಿಲೆಬಸ್ ಕೊಟ್ಟಿದ್ದಾರೆ ಎಕ್ಸಾಮ್ ಸ್ಪೆಸಿಫಿಕ್ ಪೇಪರ್ 2 KPSC ಇಂದ, ಅದನ್ನಷ್ಟನ್ನು ಕವರ್ ಮಾಡಿದೀವಿ ಈ PDF ಅಲ್ಲಿ. ಅಂಡ್ ಇದು 176 ರೂಪೀಸ್ ಇರುತ್ತೆ ಅಷ್ಟೇ. ನಿಮ್ಮ ಇಮೇಲ್ ID ಮತ್ತೆ ಮೊಬೈಲ್ ನಂಬರ್ ಎಲ್ಲ ಕರೆಕ್ಟ್ ಆಗಿ ಕೊಡಬೇಕು. ಯಾಕಂದ್ರೆ PDF ನಿಮ್ಗೆ ಇಮೇಲ್ ID ಬರುತ್ತೆ, ಡೌನ್ಲೋಡ್ ಅಂತ ಲಿಂಕ್ ಬರುತ್ತೆ, ಒಂದು ಪೇಮೆಂಟ್ ಸ್ಲಿಪ್ ಮತ್ತೆ ಡೌನ್ಲೋಡ್ ಅಂತ ಬ್ಲೂ ಲಿಂಕ್ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ PDF ಡೌನ್ಲೋಡ್ ಆಗುತ್ತೆ. ಪ್ಲಸ್ ಟ್ಯಾಕ್ಸ್ ಆಗುತ್ತೆ, 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಅಂಡ್ ಇದನ್ನ ತಗೊಳ್ಳಿ ಅಂತ ನಾನು ಹೇಳಲ್ಲ, ತಗೊಳ್ದೋದ್ರು ನಾವು ಅಲ್ಲಿರ್ತಕ್ಕಂಥ ಸಿಲೆಬಸ್ ಏನು PDF ಅಲ್ಲಿ ಇದೆ ಎಲ್ಲಾನು ಕಂಪ್ಲೀಟ್ ಮಾಡ್ಕೊಡ್ತೀವಿ ಬಿಫೋರ್ ದ ಎಕ್ಸಾಮ್. ಎಲ್ಲಾ ವಿಡಿಯೋಸ್ಗಳು ನಿಮಗೆ ಬರುತ್ತೆ. ವಿಡಿಯೋಸ್ ನೋಡಿಬೇಕಾದ್ರೆ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ತಗೊಂಡು ಓದ್ಬೇಕು ಅಂದ್ರೆ ತಗೊಂಡು ಓದ್ಕೊಳ್ಳಿ. ಫೈನ್. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೇ ಲಿಸ್ಟ್ ಲಿಂಕ್ ಆಗಿರ್ಬೋದು, PDF ಡೌನ್ಲೋಡ್ ಲಿಂಕ್ ಆಗಿರ್ಬೋದು, ಚೆಕ್ಔಟ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಫಾಲೋ ಮಾಡಿ. ನಾವು ಯಾಕಂದ್ರೆ ಅಲ್ಲೂ ಕೂಡ ಕರೆಂಟ್ ಅಫೇರ್ ರಿಲೇಟೆಡ್, ಕರೆಂಟ್ ಅಫೇರ್ ಇಸ್ ವೆರಿ ಇಂಪಾರ್ಟೆಂಟ್. ಇವನ್ ದಿಸ್ ಸ್ಪೆಸಿಫಿಕ್ ಪೇಪರ್ ಕೂಡ ಕರೆಂಟ್ ಅಫೇರ್ ಇಂಪಾರ್ಟೆಂಟ್. ಅದೆಲ್ಲ ಬೇರೆ ಬೇರೆ ವಿಡಿಯೋಸ್ಗಳು ಎಲ್ಲ ಶೇರ್ ಮಾಡ್ತಾ ಇರ್ತೀವಿ. ಓಕೆ, ಪುನೀತ್ ಫೋರಮ್ ಅಂತ ಸರ್ಚ್ ಮಾಡೋದು ನಿಮಗೆ ಸಿಗುತ್ತೆ. ಸೊ ಬರ್ತೀನಿ, ನಿಮ್ ಜ್ಞಾಪಕ ಇರಬೇಕು, ನಾನು MCQ ಸೀರೀಸ್ ಮಾಡಿದೆ ಅಲ್ವಾ, ಒಂದೆರಡು ಪಾರ್ಟ್ 1 ಪಾರ್ಟ್ 2 ಮಾಡಿದ್ವಿ, ಪ್ರಶ್ನೋತ್ತರಗಳು ಹೆಂಗ್ ಪ್ರಶ್ನೆ ಬರುತ್ತೆ ಅಂತ. ಅಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದೆ ಈಗ ರೀಸೆಂಟ್ ಮಾಡಿರತಕ್ಕಂಥ ವಿಡಿಯೋದಲ್ಲಿ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ, ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಏನ್ ಕರಿತೀವಿ, ಇದು ಒಂದು ಸರ್ಕಾರದ ಒಂದು ಉದ್ಯಮ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಸೋಷಿಯಲ್ ವೆಲ್ಫೇರ್, ಓಕೆ, ಜಸ್ಟಿಸ್ ಅಂಡ್ ವೆಲ್ಫೇರ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಲ್ಲಿ ಬರುತ್ತೆ. ಕೇಳ್ತಾನೆ ಇದನ್ನ, ಯಾವಾಗ ಇದು ಬಂತು? 1992 ಜನವರಿ. ಕಂಪನಿಯಾಗಿ ಸಂಘ ಅಂದ್ರೆ ಇದನ್ನ ನಮ್ಮ 1956 ಕಂಪನಿ ಆಕ್ಟ್ಸ್ ಅಂತ ಬರುತ್ತೆ, ಸೆಕ್ಷನ್ 25 ಅಡಿಯಲ್ಲಿ ಇದೊಂದು ಕಂಪನಿಯಾಗಿ ಸ್ಥಾಪನೆ ಮಾಡ್ತಾರೆ. ಇದ್ರ ಉದ್ದೇಶ ಏನು ನಮಗೆ ಕೇಳಿದ್ದು, ನಾನು ಪ್ರಶ್ನೆ ಇದೇ ಕ್ವಶನ್, ಇದ್ರ ರಿಲೇಟೆಡ್ ಒಂದು ಕ್ವಶನ್ ಕೇಳಿದ್ದೆ. NBCFDC ಅಂದ್ರೆ ಏನು, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಉದ್ದೇಶ ಏನು ಅಂತ ಕೇಳಿದ್ದೆ. ಉದ್ದೇಶ ಕೂಡ ಇಲ್ಲಿದೆ, ಇಂಗ್ಲಿಷ್ ಪಡೆಯೋರು ಇಂಗ್ಲಿಷ್ ಕೂಡ ಇದೆ, ಬೈ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಇದೆ. ಓಕೆ, ಉದ್ದೇಶ ಏನು? ಆರ್ಥಿಕವಾಗಿ, ಇಲ್ಲೇ ಹೇಳುತ್ತೆ ಸರ್, ಫೈನಾನ್ಸ್ ಡೆವಲಪ್ಮೆಂಟ್ ಅಂತ. ಆರ್ಥಿಕ ಮತ್ತು ಅಭಿವೃದ್ಧಿ ಚಟುವಟಿಕೆಗಳಿಗೆ ಉತ್ತೇಜಿಸುವ ಸಲುವಾಗಿ ಒಂದು ಉದ್ದೇಶ ಇಟ್ಟುಕೊಂಡು ಅದಕ್ಕೆ ಕೌಶಲ್ಯ ಅಭಿವೃದ್ಧಿ ಆಗಿರ್ಬೋದು ಅಥವಾ ಫೈನಾನ್ಸ್ ಅಭಿವೃದ್ಧಿ ಅಂದ್ರೆ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಬಡ ವರ್ಗದ ಜನರಿಗೆ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಫೈನಾನ್ಸ್ಗಳಿಗಾಗಿರ್ಬೋದು, ಅಥವಾ ನೀವು ಉದ್ಯೋಗಶೀಲ ಆಗ್ಬೇಕು ಅಂದ್ರೆ ಎಂಟ್ರಪ್ರಿನರ್ಶಿಪ್ ಮಾಡಬೇಕು, ಈ ಒಂದು ಕಂಪನಿ ಮಾಡಬೇಕು ಅನ್ನೋ ಅದಕ್ಕೂ ಕೂಡ ಫೈನಾನ್ಸ್ ಆಗಿರ್ಬೋದು. ಅದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ಆಗಿರ್ಬೋದು, ಅಥವಾ ಸ್ಟೇಟ್ ರಾಜ್ಯ ಒಂದು ಚಾನಲೈಸಿಂಗ್ ಏಜೆನ್ಸಿಗಳ ಮುಖಾಂತರ ಆಗಿರ್ಬೋದು, ದುಡ್ಡನ್ನ ಕೊಡ್ತಕ್ಕಂಥದ್ದು. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಇದರ ಉದ್ದೇಶ ಏನು ಅಂದ್ರೆ ಇಲ್ಲಿ ಕೊಟ್ಟಿವಿ ನೋಡಿ, ಹಿಂದುಳಿದ ವರ್ಗದ ಅನುಕೂಲಕ್ಕಾಗಿ ಆರ್ಥಿಕ ಅಭಿವೃದ್ಧಿ ಚಟುವಟಿಕೆಗಳನ್ನು ಉತ್ತೇಜಿಸಲು, ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್. ಓಕೆ, ಅಂದ್ರೆ ಏನರ್ಥ ಅಂದ್ರೆ ಅರ್ಥ ಇಷ್ಟೇ, ಇಲ್ಲಿ ಒಂದು ಸರ್ಕಾರದ ಯೋಜನೆಗಳು ಏನಿರುತ್ತೆ ಅದ್ರ ಮುಖಾಂತರ ದುಡ್ಡು ಕೊಡೋದು. ಒಂದು ಸ್ವಯಂ ಉದ್ಯೋಗ ಆಗಿರ್ಬೋದು, ಅಥವಾ ನೀವೇ ಉದ್ಯೋಗ ಮಾಡಕ್ಕಾಗಿರ್ಬೋದು, ಅಥವಾ ಬಡತನಗಿಂತ ತುಂಬಾ ಕಡಿಮೆ ಇರೋರಿಗೆ ಹಣಕಾಸು ನೀವು ವೃತ್ತಿಪರ ಅಂದ್ರೆ ನಿಮ್ಗೆ ತುಂಬಾ ಬಡತನ ಕಮ್ಮಿ, BPL ಗಿಂತ ಕಮ್ಮಿ ಇರ್ತೀರಾ, ನಿಮ್ ಸ್ಕಿಲ್ ಡೆವಲಪ್, ಸುಮ್ಮನೆ ಕೆಲಸ ಸೇರಿಸ್ಕೊಳ್ಳ, ಸ್ಕಿಲ್ ಡೆವಲಪ್, ವೃತ್ತಿಪರ ಬೇಕು, ವೃತ್ತಿಪರ ತಾಂತ್ರಿಕ ಶಿಕ್ಷಣ, ಟೆಕ್ನಾಲಜಿ ರಿಲೇಟೆಡ್ ಯಾವ್ದೋ ಸಣ್ಣ ಪುಟ್ಟದಿದ್ರೆ, ಅಥವಾ ಎಲ್ಲರೂ ಕೆಲಸ ಮಾಡ್ಬೇಕು ಅದಕ್ಕೊಂದು ಏನ್ ಬೇಕು ಸ್ಕಿಲ್, ಇದನ್ನ ಮಾಡ್ಕೊಡ್ತಕ್ಕಂಥದ್ದು. ಸೊ ಈ ಕೆಲಸಕ್ಕೆ ಏನಿದೆ ದುಡ್ಡನ್ನ ಕೊಡ್ತಾರೆ. ಹೆಂಗೆ ಡೈರೆಕ್ಟ್ ಆಗಿ ಕೊಡಕ್ಕಿಂತ ಅವರು ಸ್ಟೇಟ್ ಚಾನಲೈಸಿಂಗ್, ಈಗ ಸ್ಟೇಟ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಬೇರೆ ಬೇರೆ ಸ್ಕೀಮ್ ಇದೆ, ಅದರ ಅಡಿ ಮುಖಾಂತರ ಆಗಿರ್ಬೋದು, ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆ, ಸ್ವಸಹಾಯ ಸಂಘಗಳ ಮುಖಾಂತರ ಆಗಿರ್ಬೋದು, ಹೀಗೆ ಕೊಡ್ತಕ್ಕಂಥದ್ದು. ಯಾವ ಚಟುವಟಿಕೆ ಕೊಡ್ತಾರೆ ನೋಡಿ, ಈ ಕೆಳಗಿನ ವಿಶಾಲವಯ ಅಡಿಯಲ್ಲಿ ಕೌಶಲ್ಯ ಅಭಿವೃದ್ಧಿ ಮತ್ತು ಸ್ವ ಉದ್ಯಮಗಳಲ್ಲಿ ಈ ವರ್ಗಗಳ ಬಡ ವರ್ಗಕ್ಕೆ ಸಹಾಯ ಮಾಡೋ ನಿಗಮವು ವ್ಯಾಪಕ ಶ್ರೇಣಿಯ ಆದಾಯ ಉತ್ಪಾದಿಸುವ ಚಟುವಟಿಕೆಗೆ ಸಹಾಯ ಮಾಡಬಹುದು. ಏನಕ್ಕೆ ಇದನ್ನ ನಾನು ಓದ್ತಾ ಇದ್ದೀನಿ ಅಂದ್ರೆ,
ಹಿಂದುಳಿದ ವರ್ಗರು ಅಂದ ತಕ್ಷಣ ಹಿಂದುಳಿದ ವರ್ಗ ಎಲ್ಲರೂ ಕೊಡೋದಲ್ಲ, ಪವರ್ಟಿ ಲೈನ್ ನೋಡ್ತಾರೆ. ಹಿಂದುಳಿದ ವರ್ಗದಲ್ಲಿ ನಿಮ್ಗೆ ಈಗ SC ST ಇಸ್ ಆಲ್ಸೋ ಬ್ಯಾಕ್ವರ್ಡ್ ಕ್ಲಾಸ್, ಬಟ್ ಇಲ್ಲಿ SC ST ಗೆ ನಿಮ್ಗೆ ಯಾವುದೇ ಆದ ಏನಾಗುತ್ತೆ ಒಂದು ಆ ಏನೋ ಇನ್ಕಮ್ ನಾವು ನೋಡಲ್ಲ. ಆದ್ರೆ OBC ಅಂತ ಬಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಬಂದ್ರೆ ಅಲ್ಲಿ ನಾವು ಇನ್ಕಮ್ ನೋಡ್ತೀವಿ ಅಲ್ವಾ, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅಂದ್ರೆ ಅರ್ಥ ಬಡತನ ಕೆಳಗಿರುವಂತವ್ರು ಮಾತ್ರ, ಅದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಯಾವ್ದಕ್ಕೆ ಕೃಷಿ ಸಂಬಂಧ ಚಟುವಟಿಕೆ ಆಗಿರ್ಬೋದು, ವ್ಯಾಪಾರ ಮಾಡ್ಬೇಕಂದ್ರೆ ಆಗಿರ್ಬೋದು, ಕುಶಲಕರ್ಮಿಗಳಿಗೆ ಸಾಂಪ್ರದಾಯಿಕ ಉದ್ಯೋಗ, ನಾವೇನೋ ಹಳೆ ಉದ್ಯೋಗ ಸಾಂಪ್ರದಾಯಿಕ ಉದ್ಯೋಗ ಅಂತ ವಿಶ್ವಕರ್ಮ ಅನ್ನೋದು, ವಿಶ್ವಕರ್ಮ ಸ್ಕೀಮ್ ಗೊತ್ತಿರಬೇಕು ನಿಮ್ಗೆ. ವಿಶ್ವಕರ್ಮ ಇವೆಲ್ಲ ಕರೆಂಟ್ ಅಫೇರ್. ವಿಶ್ವಕರ್ಮ ಓಕೆ, ವಿಶ್ವಕರ್ಮ PM ವಿಶ್ವಕರ್ಮ ಸ್ಕೀಮ್ಸ್ ಇದೆ. ಅದು ಯಾವ ಯಾವ ಒಂದು ಕ್ಯಾಟಗರಿ ಆದ ಉದ್ಯೋಗಗಳು ಅಲ್ಲಿ ಕನ್ಸಿಡರ್ ಮಾಡಿದ್ದಾರೆ, ಸಾಂಪ್ರದಾಯಿಕ ಉದ್ಯೋಗಗಳು, ಅದು ಗೊತ್ತಿರಬೇಕು ನಿಮ್ಗೆ. ಅವೆಲ್ಲ ನಾವು ಸ್ಕೀಮ್ಸ್ ಅಡಿಯಲ್ಲಿ ಮಾಡಿದೀವಿ ಕೂಡ, ನೋಡಿ ಚೆಕ್ಔಟ್ ಮಾಡಿ, ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಗೌರ್ಮೆಂಟ್ ಸ್ಕೀಮ್ಸ್. ಓಕೆ, ಸೊ ಇಂಥ ವಲಯಗಳಿಗೆ ಏನಾಗುತ್ತೆ ಸರ್, ದುಡ್ಡನ್ನ ಕೊಡೋದು, ಸ್ಕಿಲ್ ಡೆವಲಪ್ ಮಾಡೋದು ಇದ್ರ ಕೆಲಸ. ಅರ್ಥ ಆಯ್ತಲ್ಲ? ಸೊ ಇದು ಒಂದಷ್ಟು ಯೋಜನೆಗಳನ್ನ ಮಾಡಿ, ಇಂಗ್ಲಿಷ್ ಅಲ್ಲೂ ಇದೆ ನೋಡ್ಕೋಬಹುದು, ಇಂಗ್ಲಿಷ್ ಅಲ್ಲೂ ಇದೆ ನೋಡ್ಕೋಬಹುದು. ಇಲ್ಲಿ ಒಂದಷ್ಟು ಪ್ರಮುಖವಾದ ತುಂಬಾ ಸ್ಕೀಮ್ಸ್ ಗಳಿವೆ. ಅದ್ರಲ್ಲಿ ಹಳೆಯದು ಪ್ರಮುಖವಾಗಿರ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಸ್ಕೀಮ್ಸ್ ಕವರ್ ಮಾಡಿದೀವಿ. ಓಕೆ, ಅದು ನನ್ನ ಹೇಳ್ತಾ ಹೋಗ್ತೇನೆ. ಒಂದು ಶಿಕ್ಷಣ ಸಾಲ, ಎಜುಕೇಶನ್ ಲೋನ್ ಕೊಡ್ತಾರೆ, ಅದನ್ನ ನ್ಯೂ ಆಕಾಂಕ್ಷ ಸ್ಕೀಮ್ ಅಂತ ಕೂಡ ಹೇಳ್ತಾರೆ. ಓಕೆ, ನೀವು ಬಡತನ ರೇಖೆಗಿಂತ ಕೆಳಗಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಹಣಕಾಸು ನೆರವು ನೀಡೋಕೆ ಶಿಕ್ಷಣ ಸಾಲ ಯೋಜನೆ ಅಂತ ಕೊಡ್ತಾರೆ. ಹೊಸ ಆಕಾಂಕ್ಷ ಯೋಜನೆ ಅಂತ ಕರೀತಾರೆ. ಒಂದ್ಸಲ ಕೇಳ್ಬಿಡ್ಬೋದು, ಇದು ಹೊಸ ಆಕಾಂಕ್ಷ ಯೋಜನೆ ಏನದು ಅಂತ ಹೇಳಿ. ಅಗೇನ್, ಬಡತನದಲ್ಲಿ ಇರುವವರು, ಹಿಂದುಳಿದ ವರ್ಗದವರು ಅಂದ ತಕ್ಷಣ ಏನಾಗಿರ್ಬೇಕಿಲ್ಲಿ, ರಾಜ್ಯ ಸರ್ಕಾರಗಳು ಸೂಚಿಸ್ತವೆ ಸ್ನೇಹಿತರೆ. ರಾಜ್ಯ ಸರ್ಕಾರಗಳು ಸೂಚಿಸ್ತವೆ. ಏನಂತ ಸೂಚಿಸ್ತವೆ? ಸೊ ಇಲ್ಲಿ ಹಿಂದುಳಿದ ವರ್ಗಗಳು ಬೆಲೋ ಪವರ್ಟಿ ಲೈನ್ ಅಂದ್ರೆ ಎರಡ್ ರೀತಿ ಮಾಡ್ತಾರೆ ಸ್ನೇಹಿತರೆ. ಅವರ ಕುಟುಂಬದ ವಾರ್ಷಿಕ ಏನಿದೆ ಆ ವಾರ್ಷಿಕವಾಗಿ ಅವರದು, ಈಗ ನೀವು ನಗರ ಪ್ರದೇಶ ಆದ್ರೆ 55,000ಕ್ಕಿಂತ ಕಮ್ಮಿ, ಜಾಸ್ತಿ ಇರಬಾರ್ದು. ಗ್ರಾಮೀಣ ಪ್ರದೇಶ ಆದ್ರೆ ರೂರಲ್ ಆದ್ರೆ 40,000ಕ್ಕಿಂತ ಕಮ್ಮಿ ಇರಬಾರ್ದು. ಸೊ ಅಂತವರಿಗೆ, ಮತ್ತೆ ಎಸ್ಪೆಷಲಿ ಇದ್ರಲ್ಲಿ ಮಹಿಳೆಯರು, ದೈಹಿಕವಾಗಿ ದುರ್ಬಲ ಆಗಿರ್ತಕ್ಕಂಥಗಳು, ಯುದ್ಧದ ವಿಧವೆಯರು, ಅವಲಂಬಿತವರಿಗೆ ಅತ್ಯಂತ ಹೆಚ್ಚು ಆದ್ಯತೆ ಕೊಡ್ತಾರೆ. ಅಂದ್ರೆ ಇಂಥವ್ರ ಅಪ್ಲಿಕೇಶನ್ ಹಾಕಿದ್ರೆ ಬೇಗ ಕೊಡ್ತಾರೆ ಅವರು ಎಜುಕೇಶನ್ ಸ್ಕೀಮ್ಸ್. ಓಕೆ, ಇನ್ನು ಯಾವ ಯಾವ ಕೋರ್ಸ್ ಕೊಡ್ತಾರೆ? ಶೈಕ್ಷಣಿಕ ಸಾಲ, ಆಕಾಂಕ್ಷ ಸ್ಕೀಮ್ ಅಂತ ಕರಿತೀವಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. MBA ಆಗಿರ್ಬೋದು, ಅದು ತತ್ಸಮಾನ. MCA ಅಂದ್ರೆ ಹೈಯರ್ ಎಜುಕೇಶನ್ಸ್ ಅಂತ IIT ಗಳಲ್ಲಾಗಿರ್ಬೋದು, ಮೆಡಿಕಲ್ ಕೌನ್ಸಿಲ್ ಗಳಿಂದ ಆಗುತ್ತೆ, ಆಯುರ್ವೇದ, ಹೋಮಿಯೋಪತಿ, ಯುನಾನಿ, MBBS, ಹೋಟೆಲ್ ಮ್ಯಾನೇಜ್ಮೆಂಟ್, ಪದವಿ, PG ಈ ತರದ ಕೋರ್ಸ್ ಗಳಿಗೆ ಕೊಡ್ತಾರೆ. ಓಕೆ, ಇನ್ನು ಈ ಸಾಲನ ಹೆಂಗ್ ಕೊಡ್ತಾರೆ ನಾನು ಹೇಳಿದೆ ನಿಮ್ಗೆ. ಸೊ ಸ್ಟೇಟ್ ಚಾನಲೈಸಿಂಗ್ ಏಜೆನ್ಸಿ, ರಾಜ್ಯ ಸರ್ಕಾರದಲ್ಲಿ ನೋಡ್ಕೊಳ್ತಕ್ಕಂಥ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗಳಿದೆ, ಹಿಂದುಳಿದ ವರ್ಗಗಳ ಆಯೋಗ ಆಗಿರ್ಬೋದು, ಅಲ್ಪಸಂಖ್ಯಾತರ ಆಯೋಗಗಳಾಗಿರ್ಬೋದು, ಅವರ ಮುಖಾಂತರ ಕೊಡ್ಸ್ತಕ್ಕಂಥದ್ದು. ಗರಿಷ್ಠ ಸಾಲದ ಮಿತಿ ಏನು? ಭಾರತದಲ್ಲಿ ಅಧ್ಯಯನ ಮಾಡ್ಬೇಕು ಅಂದ್ರೆ 10 ಲಕ್ಷ ಕೊಡ್ತಾರೆ ಮ್ಯಾಕ್ಸಿಮಮ್. ವಿದೇಶದಲ್ಲಿ ಅಧ್ಯಯನ ಮಾಡಿ 20 ಲಕ್ಷ ಕೊಡ್ತಾರೆ. ಓಕೆ, ಅಂದ್ರೆ ಅಥವಾ ಕೋರ್ಸ್ ನ ಇದಕ್ಕಿಂತ ಕಮ್ಮಿ ಇದೆ ಅಂತ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ ಇದು ನಿಮ್ಗೆ 11 ಲಕ್ಷ 15 ಲಕ್ಷ ಆದ್ರೆ ಇನ್ ಮಿಕ್ಕಿದ್ ನೀವು ಬೇರೆ ಬೇರೆ ಏಜೆನ್ಸಿಗಳಿಂದ, ಸ್ಟೇಟ್ ಗಳಲ್ಲಿ ಅಥವಾ ನಿಮ್ ಕೈಯಿಂದ ಹಾಕ್ಬೇಕಾಗತ್ತೆ. ಈಗ ಅದಕ್ಕಿಂತ ಕಮ್ಮಿ ಇದೆ ಅಂತಂದ್ರೆ, ಈಗ 10 ಲಕ್ಷಕ್ಕಿಂತ ಕಮ್ಮಿ ಇದೆ ನಿಮ್ ಕೋರ್ಸ್ ಅಂದ್ರೆ 90% ಆಫ್ ದ ಕೋರ್ಸ್ ಕೊಡ್ತಾರೆ. ಅಂದ್ರೆ ಪ್ರತಿ ವರ್ಷ 2.5 ಲಕ್ಷ ಅನ್ಕೊಳ್ಳಿ, ಪ್ರತಿ ವರ್ಷ ಈ ತರ ಅವರು ಟಾರ್ಗೆಟ್ ಇಟ್ಕೊಂಡಿರೋದು. ಈಗ ಇಂಜಿನಿಯರಿಂಗ್ ಓದ್ತೀರಾ, ಪ್ರತಿ ವರ್ಷ 2.5 ಲಕ್ಷ ಅಂದ್ರೆ ಎಷ್ಟಾಯ್ತು? 10 ಲಕ್ಷ ಆಯ್ತಲ್ಲ. ಅರ್ಥ ಆಗ್ತಿಲ್ಲ? IIT ಗಳಲ್ಲಿ ಓದ್ತೀರಾ, 4 ವರ್ಷ ಇಂಜಿನಿಯರಿಂಗ್ ಇರುತ್ತೆ ಅಲ್ವಾ? ಆ ತರ ಒಂದು ಲೆಕ್ಕದಲ್ಲಿ 10 ಲಕ್ಷ ಮ್ಯಾಕ್ಸಿಮಮ್, ಪ್ರತಿ ವರ್ಷ 2.5 ಲಕ್ಷ ಈ ತರ ಕೊಡ್ತಾರೆ. ಪ್ರತಿ ವಿದ್ಯಾರ್ಥಿಗಳಿಗೆ 20 ಲಕ್ಷ ಹೊರಗಡೆ ಮಾಡೋರ್ಗೆ ಕೂಡ ಸಾಲ ಕೊಡ್ತಾರೆ. ಓಕೆ, ಇನ್ನು ಮಿಕ್ಕಿದ್ದು 10%, 90% ಅಷ್ಟು, ಅಕಸ್ಮಾತ್ ಅದಕ್ಕಿಂತ ಕಮ್ಮಿ ಇದೆ ಫೀಸ್ ಅನ್ಕೊಳ್ಳಿ, ಮೆರಿಟ್ ಮೇಲೆ ಹೋಗಿರ್ತೀರಾ, 90% ಆಫ್ ದ ಕೋರ್ಸ್ ಫೀಸ್ ಕೊಡ್ತೀನಿ. 10% ಯಾರು ಕೊಡಬೇಕು? SCAಗಳು, ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಹಿಂದುಳಿದ ವರ್ಗದ ಅವ್ರ ಮುಖಾಂತರ 10% ಕೊಡಿಸ್ತಾರೆ. ಓಕೆ, ಇನ್ನು ಬಡ್ಡಿ ದರ ಎಷ್ಟಿರುತ್ತೆ? ಹೆಣ್ಣು ಮಕ್ಕಳಿಗಾದ್ರೆ 4% ವರ್ಷಕ್ಕೆ ಇರುತ್ತೆ. ಸಾರಿ, ಬೇರೆಯವ್ರಿಗಾದ್ರೆ, ಹೆಣ್ಣು ಮಕ್ಕಳಿಗಾದ್ರೆ 3.5% ವರ್ಷಕ್ಕೆ. ಕೋರ್ಸ್ ಮುಗಿದ ಮೇಲೆ 6 ತಿಂಗಳ ನಂತರ, ಕೋರ್ಸ್ ಮುಗಿತು 6 ಮಂತ್ಸ್ ಒಂದು ಟೆನ್ಯೂರ್ ಪೀರಿಯಡ್ ಇರುತ್ತೆ, ಅದು ಮುಗಿದ ನಂತರ ನೀವು ಏನಾಗುತ್ತೆ, ಆ ಒಂದು ಲೋನ್ ನ ರೀಪೇಮೆಂಟ್ ಮಾಡ್ಬೇಕು. ಅರ್ಥ ಇಲ್ಲ? ಶೈಕ್ಷಣಿಕ ಸಾಲ ಯೋಜನೆ, ಎಜುಕೇಶನ್ ಲೋನ್, ಇದನ್ನ ನ್ಯೂ ಆಕಾಂಕ್ಷ, ಹೊಸ ಆಕಾಂಕ್ಷ ಯೋಜನೆ ಅಂತ ಕೂಡ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಸ್ಕೀಮ್. ಇದ್ರ ಬಗ್ಗೆ ಕ್ವಶನ್ಸ್ ಬರುತ್ತೆ, ನಾನು ಮುಂದೆ ಮಾಡ್ತೀನಿ, ನಾನು MCQs, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಹೆಂಗ್ ಬರುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. 1 ಸೆಕೆಂಡ್, ಇದು ತುಂಬಾ ದೊಡ್ಡದು, ನಾನು ಡೀಟೇಲ್ ಆಗಿ ಕೊಟ್ಟಿದ್ದೀನಿ, ಸಿಂಪಲ್ ಆಗಿ ತಿಳ್ಕೊಂಡು ಸಾಕು. ಬಟ್ ನಾನು ಯಾಕಂದ್ರೆ ಇದು ಪೇಪರ್ ಟು ಸ್ಪೆಸಿಫಿಕ್ ಪೇಪರ್ ಇಂದ ಡೀಟೇಲ್ ಆಗಿ ಬೇಕಾದ್ರೆ ಕೇಳ್ಬೋದು ನಿಮ್ಗೆ, ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದೇನು ಅಂದ್ರೆ
ಪ್ರಧಾನಮಂತ್ರಿ ದಕ್ಷತಾ ಅವ್ರ ಕುಶಲತಾ ಸಂಪನ್ನ ಹಿತಾಸಕ್ತಿ ಯೋಜನಾ, PM ದಕ್ಷ ಯೋಜನಾ ಅಂತ, ತುಂಬಾ ಇಂಪಾರ್ಟೆಂಟ್ ಸ್ಕೀಮ್ ಇದು ಕೂಡ. ಎಗೇನ್ ಇಲ್ಲೇನು PM ದಕ್ಷ ಅಂತಂದ್ರೆ ದಕ್ಷತಾ ಅವ್ರ ಕುಶಲತಾ ಸಂಪನ್ನ ಹಿತಾಗ್ರಹಿ ಯೋಜನಾ ಅಂತ ಕರಿತೀವಿ. ಓಕೆ, ಇದು ಕೂಡ ಅದೇ ರೀತಿ ಸೇಮ್ ಲಾಸ್ಟ್ ನೋಡಿದ್ವಲ್ಲ, ಸ್ಟೇಟ್ ಚಾನಲ್, OBC, ಬೇರೆ ಬೇರೆ ಯಾವ್ದಿದೆ, ಡಿನೋಟಿಫೈಡ್ ಟ್ರೈಬ್ಸ್ ಅಂತೆಲ್ಲ ಕರಿತೀವಿ, ಬೇರೆ ಬೇರೆ ಬುಡಕಟ್ಟು ಜನಾಂಗ, ತುಂಬಾ ಹಿಂದುಳಿದವರು ಅಂತವ್ರಿಗೆ ಒಂದು ಕೊಡ್ತಕ್ಕಂತ ಒಂದು ಯೋಜನೆ. ಅಂದ್ರೆ ಅವ್ರಿಗೆ ಈಗ ನೋಡಿ, ಬುಡಕಟ್ಟು ಡಿನೋಟಿಫೈಡ್ ಟ್ರೈಬ್ಸ್ ಆಗಿರ್ಬೋದು, DNTs ಅಂತ ಕರಿತೀವಿ, OBCs ಗಳು ಅಂತ, EBCs ಗಳು ಅಂತ ಕರಿತೀವಿ, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್, ಅದರ ಬ್ಯಾಕ್ವರ್ಡ್ ಕ್ಲಾಸಸ್, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ. ಓಕೆ, ಸೊ ಇಲ್ಲಿ ಏನು ಅಂದ್ರೆ ಅರ್ಥ, ಈಗ ಡಿನೋಟಿಫೈಡ್ ಟ್ರೈಬ್ಸ್ ಅಂದ್ರೆ ಟ್ರೈಬ್ಸ್ಗೆ ಏನಪ್ಪ ದುಡ್ಡು ಕೊಡ್ತೀರಾ, ಅವ್ರ ಏನ್ ಬಿಸ್ನೆಸ್ ಅಂದ್ರೆ ಅವ್ರ ಹತ್ರ ಕುಶಲತೆಗಳಿರ್ತವೆ, ಅದನ್ನ ಟ್ರೈನಿಂಗ್ ಮಾಡೋದು, ಅದಕ್ಕೆ ಬೇರೆ ರೀತಿ ಏನೋ ಕಮರ್ಷಿಯಲ್ ಹೆಂಗ್ ಮಾಡ್ಬೋದು ಅಂತ, ಕುಶಲಕರ್ಮಿ ತಮ್ಮ ವೃತ್ತಿದಲ್ಲಿ ಆದಾಯನ ಉತ್ಪಾದಿಸಲು ಸಾಮರ್ಥ್ಯ ಏನ್ ಬೇಕು, ಅವ್ರಿಗೆ ಸ್ವಲ್ಪ ದೊಡ್ಡದಾಗಿ ಮಾಡೋದ್ ಬೇಕಾ, ಮಾಡ್ಕೊಡ್ತಕ್ಕಂಥದ್ದು. ಇದು ಮಹಿಳೆಯರು ಮನೇಲೆ ಕೂತ್ಕೊಂಡು ಮಾಡಿ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ಮಹಿಳೆಯರು ಮನೇಲೆ ಕೂತ್ಕೊಂಡು ಮಾಡ್ಬೇಕಾದ್ರೆ ಏನಾದ್ರು ಉದ್ಯೋಗ ಮಾಡಿಸ್ಬೋದು ಅವ್ರ ಕೈಲಿ. ಬೇರೆ ಈಗ ದೀರ್ಘಾವಧಿ ಉದ್ಯೋಗ, ಇದರಲ್ಲಿ 3-4 ತರ ಇದೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್, ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಈ ಅಡಿಯಲ್ಲಿ ಒಂದು ಉನ್ನತ ಕೌಶಲ್ಯ ಪೂರ್ವ ಕಲಿಕಾ ಗುರುತಿಸುವಿಕೆ ಅಂತ. ಓಕೆ, ನಾನು ಇಂಗ್ಲಿಷ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಇನ್ನೊಂದು ಅಲ್ಪಾವಧಿ ತರಬೇತಿ ಅಂದ್ರೆ ಶಾರ್ಟ್ ಟರ್ಮ್. ಇನ್ನೊಂದು ಉದ್ಯಮಶೀಲ ಅಭಿವೃದ್ಧಿ ಕಾರ್ಯಕ್ರಮ ಅಂದ್ರೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಅಂದ್ರೆ ಉದ್ಯಮಶೀಲ ಆಗಿ ಮಾಡಕ್ಕೆ, ನೀವೇ ಒಂದು ಕಂಪ್ನಿ ಓಪನ್ ಮಾಡಕ್ಕೆ. ಇನ್ನೊಂದು ದೀರ್ಘಾವಧಿ ಲಾಂಗ್ ಟರ್ಮ್ ಕೋರ್ಸ್ ಗಳಂತ ಇಂಗ್ಲಿಷ್ ಅಲ್ಲೂ ಇದೆ ನೋಡಿ, ಇಂಗ್ಲಿಷ್ ಅದೇ ನೋಡ್ಕೋಬಹುದು. ಓಕೆ, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಕನ್ನಡದಲ್ಲಿ ನಾವು ಹೋಗ್ತೀನಿ. ಉನ್ನತ ಕೌಶಲ್ಯ ಅಂದ್ರೆ ಅಪ್ಸ್ಕಿಲ್ಲಿಂಗ್ ಆರ್ಗನೈಸೇಷನ್ ಪ್ರೋಗ್ರಾಮ್ ಲರ್ನಿಂಗ್ ಅಂತ ಕರಿತೀವಿ. ಓಕೆ, ಇಲ್ಲಿ ಪ್ರಮುಖವಾಗಿ ಈ ಪ್ರೋಗ್ರಾಮ್ ಲರ್ನಿಂಗ್ ಅಂದ್ರೇನು, ಉನ್ನತ ಅಪ್ಸ್ಕಿಲ್ಲಿಂಗ್ ಅಂದ್ರೇನು, ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕು ಸರ್. ತುಂಬಾ ಸಣ್ಣದವ್ರು ಇರ್ತಾರೆ, ಏನೂ ಗೊತ್ತಿರಲ್ಲ, ಕೂಲಿ ಮಾಡೋರು, ಯಾವ್ದು ಬೇಕಾದ್ರೂ ಮಾಡ್ತೀನಿ ಅಂತ. ಸೊ ಈಗ ಕುಂಬಾರಿಕೆಯಲ್ಲಿ ಇರ್ತಾರೆ, ಅವ್ರ ಕುಂಬಾರಿಕೆಯಲ್ಲಿ ಕಮರ್ಷಿಯಲ್ ಆಗಿ ಹೆಂಗ್ ಮಾಡೋದು, ನೇಯ್ಗೆ, ಮರಗೆಲಸ, ತ್ಯಾಜ್ಯ ವಿಂಗಡಣೆ, ಗೃಹ ಕಾರ್ಮಿಕರು ಅಂತ ಏನ್ ಹೇಳ್ತೀವಿ, ಅವ್ರಿಗೆ ಒಂದು ಡಿಜಿಟಲ್ ಸಾಕ್ಷರತೆ, ನೀವು ಹೆಂಗ್ ಮಾಡ್ಬೋದು, ಅದನ್ನ ಸೇಲ್ ಮಾಡೋದು, ಮಾರ್ಕೆಟಿಂಗ್, ಇದ್ರ ಬಗ್ಗೆ ಒಂದಷ್ಟು ಕೊಡ್ತಾ ಹೋಗ್ತಾರೆ. 1 ತಿಂಗಳ ಒಂದು ಕೋರ್ಸ್ ಅಂತ ಇರುತ್ತೆ, ಬೇರೆಯವ್ರ ಕಡೆಯಿಂದ ಕೊಡಿಸ್ತಾರೆ ಇದನ್ನ. ಸೊ ಅವರಿಗೆ 2,500 ರೂಪಾಯಿ ಅಷ್ಟು ದುಡ್ಡನ್ನ ಆ ಒಂದು ಸಂಸ್ಥೆಗೆ ಕೊಡ್ತಾರೆ. ಅಂದ್ರೆ ನಿಮ್ಗಲ್ಲ, ನೀವು 1 ತಿಂಗಳು ಕೋರ್ಸ್ ಮೇಲೆ ಆ ಸಂಸ್ಥೆ ನಿಮ್ಗೆ ಫ್ರೀ ಆಗಿ ಮಾಡ್ಕೊಡ್ತಾರಲ್ಲ, ಅವ್ರು ಕೊಡ್ತಾರೆ. ಗೊತ್ತಿರ್ಲಿ ಇದು. ಎಗೇನ್ ಇಲ್ಲಿ ಇದೊಂದು ಬಿಟ್ಟೆ ಅನ್ಸುತ್ತೆ ನೋಡಿ, ಯಾರಿಗೆ ಇದು ಕೊಡ್ತಾರೆ ಅಂದ್ರೆ ಪರಿಶಿಷ್ಟ ಜಾತಿಯವರಿಗೆ, ಓಕೆ, OBCಗಳಿಗೆ ಅವರ ವಾರ್ಷಿಕ ಆದಾಯ 3 ಲಕ್ಷ ಇರಬೇಕು. ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರ ವಾರ್ಷಿಕ ಆದಾಯ 1 ಲಕ್ಷದೊಳಗೆ ಇರಬೇಕು. ಮತ್ತೆ ಯಾವುದೇ ಕುಟುಂಬದ ಡಿನೋಟಿಫೈಡ್ ಟ್ರೈ, ಅಲೆಮಾರಿ, ಅರೆ ಅಲೆಮಾರಿ ಅಥವಾ ತ್ಯಾಜ್ಯ ಒಂದು ಏನೋ ಸಫಾಯಿ ಕರ್ಮಚಾರಿ ಅಂತೀವಿ, ಅಂತವ್ರಿಗೆ ಕೊಡ್ತಕ್ಕಂಥ ಸ್ಕೀಮ್. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ಕೇಳ್ಬೋದು ನೀವು, ಸರ್ ಇದಕ್ಕೆ ಯಾವ್ದಕ್ಕೂ ಮಾನದಂಡ ಇಲ್ಲ, ಎಕನಾಮಿಕಲಿ SCಗೆ ಇಲ್ಲ, OBCಗೆ ಮಾತ್ರ. ನಿಮಗೆ ನಾನು ಸ್ಟಾರ್ಟಿಂಗ್ ಹೇಳಿದೆ OBCಗೆ ಮಾತ್ರ ಮಾನದಂಡ ಇರುತ್ತೆ, SCಗೆ STಗೆ ಮಾನದಂಡ ನಿಮ್ಗೆ ಗೊತ್ತಿರತಕ್ಕಂಥ. ಓಕೆ, ಫೈನ್. ಸೊ ಇಲ್ಲಿ ನಾನು ಬರ್ತೇನೆ, ಉನ್ನತ ಆಯ್ತು, ಅಲ್ಪಾವಧಿ ಅಂದ್ರೆ ಶಾರ್ಟ್ ಟರ್ಮ್ ಒಂದು ಸ್ಕೀಮು. ಇದು 2-5 ತಿಂಗಳ ಒಂದು ನಿಮ್ಗೆ ಕೌಶಲ್ಯತೆಯನ್ನ ಮಾಡ್ತಕ್ಕಂಥದ್ದು. ಒಂದು ರಾಷ್ಟ್ರೀಯ ಆಕ್ಯುಪೇಷನ್ ಸ್ಟ್ಯಾಂಡರ್ಡ್ಸ್ ಮತ್ತೆ ಕ್ವಾಲಿಫಿಕೇಶನ್ ಪ್ಯಾಕ್ ಗಳ ಅಡಿಯಲ್ಲಿ ಮಾಡ್ತಕ್ಕಂಥದ್ದು. ಅಂದ್ರೆ ಶಾರ್ಟ್ ಟರ್ಮ್ ಒಂದು 2-5 ತಿಂಗಳದ್ದು ಯಾವುದು, ಈಗ ಟೈಲರ್ ಕಲಿಯತಕ್ಕಂಥದ್ದು, ಪೀಠೋಪಕರಣ ತಯಾರಿಕೆ, ಆಹಾರ ಫುಡ್ ಪ್ರೊಸೆಸ್, ಈ ತರ ಡಿಜಿಟಲ್ ಸಾಕ್ಷರತೆ, ಈ ತರದ ಬಗ್ಗೆ ಸ್ವಯಂ ಉದ್ಯೋಗ ಸ್ವಲ್ಪದಲ್ಲಿ ಮಾಡ್ಕೊಂಡು ಹೋಗಿ ಏನ್ ಮಾಡ್ಬೇಕು ಅಂತ. ಸೊ 2-5 ತಿಂಗಳವರೆಗೆ ಅಲ್ಲಿ ಮಾಡ್ಬೇಕು ಅಂದ್ರೆ ಒಬ್ಬೊಬ್ರು ವಿತೌಟ್ ಸ್ಟೇಯಿಂಗ್ ಡೈಲಿ ಹೋಗಿ ಬಂದು ತಗೋಬಹುದು. ಸೊ ಹಂಗಾಗಿ ಅಥವಾ ವಿತ್ ಸ್ಟೇಯಿಂಗ್ ತಗೋಬಹುದು. ಅಂದ್ರೆ ಇದಕ್ ಕೊಡ್ತಾರಲ್ಲ, ಇದಕ್ಕೆ ನಿಮಗ್ ದುಡ್ಡು ಕೊಡಲ್ಲ, ಆ ಯಾರು ಟ್ರೈನಿಂಗ್ ಕೊಡ್ತಾರಲ್ಲ ಆ ಸಂಸ್ಥೆಗೆ ಯಾರು ವಿತ್ ಸ್ಟೇಯಿಂಗ್ ಕೊಟ್ಟಿರೋ 1,500 ರೂಪಾಯಿ ಒಬ್ಬರಿಗೆ ಲೆಕ್ಕಂತೆ 1,000 ರೂಪಾಯಿ ತಿಂಗಳಿಗೆ ಒಬ್ಬರಿಗೆ ಒಂದು ತಲೆಗೆ ಅಂತ ಆ ಸಂಸ್ಥೆಗೆ ದುಡ್ಡು ಕೊಡ್ತಾರೆ. ಓಕೆ, ಅವ್ರ ಆ ಸಂಸ್ಥೆ ಕಡೆ ನಿಮಗೆ ಒಂದು ಟ್ರೈನಿಂಗ್ ಕೊಡಿಸ್ತಾರೆ. ಅದೇ ರೀತಿ ಉದ್ಯಮಶೀಲ ಮಾರ್ಗದರ್ಶನ, ಇದು ಏನ್ ಹೇಳ್ತೀವಿ ನಾವು, ಎಂಟರ್ಪ್ರಿನರ್ಶಿಪ್ ಅಂದ್ರೆ ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್, ನಿಮ್ಮ ದುಡ್ಡಿದೆ, ಮಾರ್ಕೆಟ್ ಸಮೀಕ್ಷೆ ಮಾಡೋದು ಎಂತದ್ದಿದೆ, ನೀವು ಮಾರ್ಕೆಟ್ ಸಮೀಕ್ಷೆ ಮಾಡಿ ಎಂತದ್ ಸ್ಟಾರ್ಟ್ ಮಾಡಬಹುದು, ಮಾರ್ಕೆಟ್ ಫ್ರೆಂಡ್ಲಿ ಯಾವ್ದು, ಯಾವ್ದಕ್ ಬೇಡಿಕೆ ಇದೆ, ಈ ತರ ಇದನ್ನೆಲ್ಲ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. 10-15 ದಿನ ನಿಮ್ಗೆ ಇದರಲ್ಲಿ ಮಾಡ್ತಕ್ಕಂಥದ್ದು. ಓಕೆ, ಆತರ ದೀರ್ಘಾವಧಿ ಕೋರ್ಸ್ಗಳು ಅಂತಂದ್ರೆ ದೊಡ್ಡ ಒಂದು ಇದು ಪ್ಲಾಸ್ಟಿಕ್ ಸಂಸ್ಕರಣ, ಉಡುಪು ತಂತ್ರಜ್ಞಾನ, ಕ್ಲಾತ್ಸ್ಗೆ, ಬೇರೆ ಬೇರೆ ಪ್ರೊಡ್ಯೂಸಿಂಗ್ ಟೆಕ್ನಾಲಜಿಗಳ ಭಾಗಗಳು, ಆರೋಗ್ಯ ಕ್ಷೇತ್ರ, ಇಂತ ದೊಡ್ಡದಕ್ಕಾದ್ರೆ 6 ತಿಂಗಳು ಅಥವಾ ಅದಕ್ಕಿಂತ ಮೇಲ್ಪಟ್ಟಿ ಅಥವಾ 1 ವರ್ಷದವರೆಗೂ ಕೂಡ ನಿಮಗೆ ಟ್ರೈನಿಂಗ್ ಕೊಡ್ಸ್ತಕ್ಕಂಥದ್ದು. ಈ ಟ್ರೈನಿಂಗ್ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ, ಆ ಸಂಸ್ಥೆ ಯಾರು ಕೊಡ್ತಾರೆ ಅವ್ರಿಗೆ ದುಡ್ಡು ಕೊಡ್ತಾರೆ ಅಷ್ಟೇ. ಓಕೆ, ಇದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. PM ದಕ್ಷ ಯೋಜನೆ, ಸ್ಕಿಲ್ ಡೆವಲಪ್ಮೆಂಟ್. ಅರ್ಥ ಆಗ್ತಿದೆಯಲ್ಲ? ಟ್ರೈನಿಂಗ್ ಅಂತ ತಿಳ್ಕೊಂಬಿಡಿ, ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತಕ್ಕಂಥ ಯೋಜನೆ. ಓಕೆ,
ನಾನು ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ, ಸಿಂಪಲ್ ಆಗಿ ಕೊಟ್ಟಿರ್ತಾರೆ ಯೂಶಲಿ. ನಾನು ಡೀಟೇಲ್ ಆಗಿ ಯಾಕೆ ಕೊಟ್ಟೆ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಪೇಪರ್ 2 ಕೇಳೋದ್ರಿಂದ ಹೆಂಗ್ ಬೇಕಾದ್ರೂ ಕೇಳ್ಬೋದು. ಯಾಕೆ ಇಲ್ಲಿ ಇಂಗ್ಲಿಷ್ ಅಲ್ಲೂ ಇದೆ, ನೋಡ್ಕೊಳ್ಳಿ. ಫೈನ್. ನೆಕ್ಸ್ಟ್ ಬರ್ತೇನೆ. ಮೈಕ್ರೋ ಫೈನಾನ್ಸ್, ಸೂಕ್ಷ್ಮ ಹಣಕಾಸು ಯೋಜನೆ ಅಂತ ಕರಿತೀವಿ. ಸೂಕ್ಷ್ಮ ಅಂದ್ರೇನು? ಸೂಕ್ಷ್ಮ ಹಣಕಾಸು ಯಾಕೆ ಕೊಡ್ತೀವಿ? ಸ್ವಲ್ಪ ಸಣ್ಣ ಪುಟ್ಟ ಮಾಡೋದಕ್ಕೆ, ಹಳ್ಳಿಗಳಲ್ಲಿ, ಹಳ್ಳಿ ಸಣ್ಣ ಪುಟ್ಟ ಅಥವಾ ಅರೆ ನಗರಗಳಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ, NGO ಮುಖಾಂತರ ಅಥವಾ ಸ್ಟೇಟ್ ಚಾನಲೈಸಿಂಗ್ ಏಜೆನ್ಸಿ, ಸ್ಟೇಟ್ ನ ಏಜೆನ್ಸಿ ಮುಖಾಂತರ ದುಡ್ಡನ್ನ ಫೈನಾನ್ಸಿಂಗ್ ನ ಕೊಡ್ತಕ್ಕಂಥದ್ದು. ತುಂಬಾ ಕಡು ಬಡವರಿಗೆ, ಎಸ್ಪೆಷಲಿ ಮಹಿಳಾ ಫಲಾನುಭವಿಗಳಿಗೆ, ಓಕೆ, ಅಂತವ್ರಿಗೆ ಕೊಡ್ತಕ್ಕಂಥ ಒಂದು ಸ್ಕೀಮ್. ಓಕೆ, ಅದು ನಗರಗಳಲ್ಲಾದ್ರೆ ನಿಮಗೆ ಬೇರೆ ಬೇರೆ ಏಜೆನ್ಸಿಗಳಿರುತ್ತೆ, ಹಳ್ಳಿಗಳಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗಳು ಇರುತ್ತೆ, ಅಥವಾ ನಗರಗಳಲ್ಲೂ ಈಗ ಸ್ವಸಹಾಯ ಗುಂಪುಗಳು ಮಾಡ್ಕೋತಿದ್ದಾರೆ ನಗರಗಳಲ್ಲೆಲ್ಲ. ಸೊ ಯಾರು ಕೊಡ್ತಾರೆ? ಅದೇ ಕಡು ಬಡತನ, ಬಲೋ ಪವರ್ಟಿ ಲೈನ್ಗಿಂತ ದುಪ್ಪಟ್ಟು ಬಡವರಾಗಿರ್ಬೇಕು ಅವ್ರಿಗೆ. ವಾರ್ಷಿಕ ಆದಾಯ 40,000 ಮೀರಬಾರ್ದು ಹಳ್ಳಿ ಆದ್ರೆ, ನಗರದ 55,000 ವಾರ್ಷಿಕ ಆದಾಯ ಮೀರಬಹುದು. ಓಕೆ, ಅಂತವ್ರಿಗೆ ಕೊಡ್ತಕ್ಕಂಥದ್ದು. ಸೊ ಯಾರು ಕೊಡ್ತಾರೆ? 75% SHG ಯಲ್ಲಿ ಸದಸ್ಯರ ಹಿಂದುಳಿದ ವರ್ಗದವರು ಇರುವಂತವ್ರು, ಸೆಲ್ಫ್ ಹೆಲ್ಪ್ ಸ್ವಸಹಾಯ ಗುಂಪಲ್ಲಿ ಸೇರ್ಕೊಂಡಿರ್ತಕ್ಕಂಥ ಹಿಂದುಳಿದ ವರ್ಗದಲ್ಲಿ. ಇನ್ನು 25% SC ST ಅಲ್ಪಸಂಖ್ಯಾತ ಅಂಗವಿಕಲ ವ್ಯಕ್ತಿಗಳಿಗೆ ಕೊಡ್ತಾರೆ. ಅಂದ್ರೆ ಅವ್ರು ಮಾಡ್ಕೊಂಡಿರೋದು ಸಂಸ್ಥೆ. 100% 100 ಕೊಡ್ಬೇಕು ಅಂದ್ರೆ 75 ಜನಕ್ಕೆ ಇಂಥವ್ರು ಕೊಡ್ಬೇಕು, 20 ಜನಕ್ಕೆ ಇಂಥವ್ರು ಕೊಡ್ಬೇಕು. ಓಕೆ, ಗರಿಷ್ಠ ಸಾಲ ಮಿತಿ ಎಷ್ಟು? ಇದು ಮೈಕ್ರೋ ಫೈನಾನ್ಸ್ ಅಂತ, ಅದಕ್ಕೆ ಸ್ಮಾಲ್ ಅಮೌಂಟ್, ಸಣ್ಣ ಪುಟ್ಟದನ್ನ ನಿಮಗೆ ಕಲ್ಸ್ಕೊಡ್ತಕ್ಕಂಥದ್ದು. ಅದಕ್ಕೋಸ್ಕರ ಕೊಡೋದು 50,000 ರೂಪಾಯಿ. ನೀವು ಸ್ಟಾರ್ಟ್ ಮಾಡ್ಬೋದು. 36 ತಿಂಗಳು ಮರುಪಾವತಿ ಅವಧಿ. ಇಲ್ಲಿ ಈಗ ನ್ಯಾಷನಲ್ ಬೋರ್ಡ್ ಆಫ್ ಫೈನಾನ್ಸ್ ಕಮಿಷನ್ ಏನಿದೆ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್, ಫೈನಾನ್ಸ್ ಕಮಿಷನ್, ಅಲ್ಲಿಂದ ಸ್ಟೇಟ್ ಅವ್ರಿಗೆ 2% ಬಡ್ಡಿದೆಲ್ಲ ಕೊಡ್ತಾರೆ. ಆಯ್ತಾ? ಅವರು NGO SHG 5% ಬಡ್ಡಿದೆಲ್ಲ ಕೊಡ್ತಾರೆ. ಅಷ್ಟೇ, ಸಿಂಪಲ್. ಬಡ್ಡಿ ದರ ಒಂದೊಂದ್ಸಲ ಕೇಳ್ತಾನಂತೆ ಕೊಟ್ಟಿರ್ತೀನಿ, ಕೇಳಕ್ ಹೋಗಲ್ಲ ಎಕ್ಸಾಮ್ಗಳಲ್ಲಿ ಬಡ್ಡಿ ದರಗಳೆಲ್ಲ. ಬಟ್ ಏನ್ ಮಾಡೋಣ, ನಿಮ್ಗೆ ಡಿಫಿಕಲ್ಟಿ ಮಾಡ್ಬಿಟ್ರೆ ಸರ್ ನೀವು ಇದನ್ನ ಹೇಳೇ ಇರಲಿಲ್ಲ ಅನ್ಬಿಡ್ಬಾರ್ದು. ಅದಕ್ಕೆ ನಾನು ಎಲ್ಲಾನು ಇನ್ಫಾರ್ಮೇಶನ್ಸ್ ಕೊಟ್ಟಿರ್ತೇನೆ. ಓಕೆ, ಇನ್ನೊಂದು ಮಹಿಳಾ ಸಮೃದ್ಧಿ ಯೋಜನೆ, ಮಹಿಳೆಯರಿಗೆ ವೆರಿ ಇಂಪಾರ್ಟೆಂಟ್. ನಾನು ನಿಮ್ಗೆ ಹೇಳಿದ್ದೀನಿ, ಎಸ್ಪೆಷಲಿ ಮಹಿಳೆಯರು, ವಿಧವೆಯರು, ಅಂಗವಿಕಲರು, ಇಂಥವ್ರಿಗೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ. ಇದು ಕೂಡ ಮೈಕ್ರೋ ಫೈನಾನ್ಸ್, ಮಹಿಳೆಯ ಉದ್ಯಮಿಗಳಿಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಒಂದು ಸ್ಕೀಮ್, ಮಹಿಳಾ ಸಮೃದ್ಧಿ ಯೋಜನಾ. ಓಕೆ, ಗರಿಷ್ಠ ಸಾಲ ಮಿತಿ ಇದು ಕೂಡ 50,000. ಮೈಕ್ರೋ ಫೈನಾನ್ಸ್ ಅಂದ ತಕ್ಷಣ 50,000. ಅರ್ಹತೆ ಸೇಮ್ ಸರ್, ನಾನೇನು ಹೇಳಿದ್ 40,000, 55,000. ಹೆಂಗ್ ಕಂಡುಹಿಡಿತಾರೆ? ನಮ್ಮ ಸ್ಟೇಟ್ ನಲ್ಲಿ ಇರ್ತಕ್ಕಂಥ ಏಜೆನ್ಸಿಗಳು ಏನಿರ್ತವೆ, NGOಗಳಾಗಿರ್ಬೋದು, ಬೇರೆ ಬೇರೆ ಸ್ವಸಹಾಯ ಸಂಘಗಳಾಗಿರ್ಬೋದು, ಅದ್ರ ಮುಖಾಂತರ ಕೊಡ್ತಕ್ಕಂಥ ಯೋಜನೆ. ಓಕೆ, 45% ಅಷ್ಟು ಸಾಲ ನಮ್ಮ NBCFDC ಇಂದ ಬರುತ್ತೆ, ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಡೆವಲಪ್ಮೆಂಟ್. ಇನ್ನು 5% ನಮಗೆ ಇಲ್ಲಿ ಕೆಳಗಡೆಯಿಂದ ಸಿಗುತ್ತೆ ಸ್ಟೇಟ್ ಗಳಿಂದ. 3 ತಿಂಗಳ ಅವಧಿಗಳಿಗೆ ಕೊಡ್ತಕ್ಕಂಥ ಸಾಲ. 1% ಸೆಂಟ್ರಲ್ ಇಂದ ಸ್ಟೇಟ್ ಬರುತ್ತೆ, ಸ್ಟೇಟ್ ಇಂದ ನಮಗೆ 4% ಅಷ್ಟು ಒಂದು ಬಡ್ಡಿಯಲ್ಲಿ ಈ ಸಾಲವನ್ನು ಕೊಡ್ತಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರೋದು. 3 ವರ್ಷಗಳಲ್ಲಿ ತ್ರೈಮಾಸಿಕ ಕಂತುಗಳಲ್ಲಿ ಇದನ್ನು ತೀರಿಸಬೇಕು. 3 years ಅಲ್ಲಿ 3 ತಿಂಗಳಿಗೆ ಒಂದ್ಸಲ ಇದನ್ನ ತೀರಿಸಬೇಕಾಗುತ್ತೆ. 3 years. ಓಕೆ, ತುಂಬಾ ಡೀಟೇಲ್ ಆಗಿ ಹೇಳಿದೆ ಇಲ್ಲಿ ಸ್ಕೀಮ್ಸ್ಗಳು. ನಾನು ಹೇಗೆ ಡೀಟೇಲ್ ಆಗಿ ಕೊಡ್ತಾ ಇದೀನಿ ಅಂದ್ರೆ, ಇಟ್ ಈಸ್ ಅ ಸ್ಪೆಸಿಫಿಕ್ ಪೇಪರ್. ನಾರ್ಮಲ್ ಪೇಪರ್ GK ಸ್ಕೀಮ್ಸ್ ಕೇಳೋ ತರ 1-2 ಲೈನಲ್ಲಿ ಕೇಳಲ್ಲ. ಸ್ಪೆಸಿಫಿಕ್ ಪೇಪರ್ ಆಗಿರೋದ್ರೆ ಬೇಕಾದ್ರೆ ಒಂದು ಸ್ಕೀಮ್ ಅಡಿಯಲ್ಲಿ 2 ಕ್ವಶನ್ಸ್ ಬರ್ಬೋದು. ಡೀಟೇಲ್ ತಿಳ್ಕೊಬೇಕಾದ್ರೆ ಯಾವ್ದು ಬೇಕಾದ್ರೂ ಪಾಯಿಂಟ್ ಅಲ್ಲಿ ಒಂದು ಸೇರಿಸಬಹುದು. 3 ಕ್ವಶನ್ಸ್ ಕೇಳ್ತಾನೆ, ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇಟ್ಟಿದ್ದಾನೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದಿಷ್ಟು ಪ್ರಮುಖವಾಗಿ ನಾನು ಈ ಮೋಸ್ಟ್ ಇಂಪಾರ್ಟೆಂಟ್ ಕವರ್ ಮಾಡಿದ್ದೀನಿ ಸ್ನೇಹಿತರೆ, ಈ ಒಂದು ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಸೊ ಆಸ್ ಯೂಶುವಲ್ PDF ಬೇಕು ಅಂತ ತಗೊಳ್ಳಿ, ಇಲ್ಲ ನಾವು ಕವರ್ ಮಾಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲಾನು ಸಿಲೆಬಸ್ ನ. ವೇಟ್ ಮಾಡಿ ಕೊನೆ ತನಕ ನೋಡಿ. ಇಲ್ಲ ನಾನು ಓದ್ಕೋಬೇಕು ಮೊದ್ಲೇ ಅಂತ ತಗೋಬಹುದು. 176+ ಟ್ಯಾಕ್ಸ್ ಆಗುತ್ತೆ. ಇಮೇಲ್ ID ಕರೆಕ್ಟ್ ಆಗಿ ಕೊಡಿ ಸ್ನೇಹಿತರೆ, ಯಾಕಂದ್ರೆ ನಿಮ್ ಇಮೇಲ್ ಐಡಿಗೆ 2 ಮೇಲ್ ಬರುತ್ತೆ. ಒಂದು ಈ ತರ ಬರುತ್ತೆ, ನಿಮ್ಮ ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ. ಇನ್ನೊಂದು ಆರ್ಡರ್ ಅಂತ ಇಮೇಲ್ ಇರುತ್ತೆ, ಅದನ್ನ ಓಪನ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಇಮೇಲ್ ID ಕರೆಕ್ಟ್ ಆಗಿ ಕೊಡಿ. ಪದೇ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಾನು ತುಂಬಾ ಜನ ತಪ್ಪು ಇಮೇಲ್ ID, ಸ್ಪೆಲ್ಲಿಂಗ್ ಮಿಸ್ಟೇಕ್, ಒಂದು ಸ್ಪೇಸ್ ಏನೋ ಒಂದು ಕೊಟ್ಬಿಡ್ತಾರೆ, ಬಂದಿಲ್ಲ ಅಂತಾರೆ. ಆಮೇಲೆ ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಎಸ್ ಒಂದೊಂದ್ಸಲ ತಪ್ಪು ಇಮೇಲ್ ID ಕೊಟ್ಟಿರ್ತಾರೆ, ಬಂದಿಲ್ಲ ಅಂತೀರ. ಒಂದೊಂದ್ಸಲ ಬಂದಿರುತ್ತೆ, ನೀವು ನೋಡಿರಲ್ಲ ಕರೆಕ್ಟ್ ಆಗಿ. ಸ್ಪ್ಯಾಮ್ ಮತ್ತೆ ಇನ್ಬಾಕ್ಸ್ ಎರಡು ನೋಡ್ಬೇಕು, ಇನ್ಬಾಕ್ಸ್ ಮತ್ತೆ ಸ್ಪ್ಯಾಮ್. ಓಕೆ, ನಿಮ್ ಇಮೇಲ್ ID ಇರುತ್ತೆ. ಓಕೆ, ಸೊ ನಮಸ್ಕಾರ, ಧನ್ಯವಾದಗಳು. ಎನಿ ಡೌಟ್ಸ್ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅಂಡ್ ನಾನು ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಅಲ್ಲೆಲ್ಲ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ, ಕರೆಂಟ್ ಅಫೇರ್ ರಿಲೇಟೆಡ್, ಸ್ಕೀಮ್ಸ್ ರಿಲೇಟೆಡ್. ಸೊ PDF ಗಳಲ್ಲಿ ಸಿಗ್ತಾ ಇರುತ್ತೆ. ಹಾಗೆ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.